Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಯಪ್ಪ ಏನು ಬಿಸಿಲು ಮಳೆ ಬರುತ್ತೆ ಅಂತ ಅಂದಿದ್ರು. ಸೊ ಮಳೆನೂ ಬಂದಿಲ್ಲ, ಎಂಥದ್ದು ಇಲ್ಲ. ಸೊ ಕೆಲವೊಂದು ಜಾಗದಲ್ಲಿ ಮಳೆ ಬಂದಿದೆ, ಬಟ್ ಇನ್ನು ಕೆಲವೊಂದು ಜಾಗದಲ್ಲಿ ಮಳೆನೇ ಬಂದಿಲ್ಲ. ಎಷ್ಟು ಬಿಸಿಲು ಗೊತ್ತಾ, ಒಂದು ನಿಮಿಷ ಆಚೆ ನಿಲ್ಲೋದಕ್ಕಾಗ್ತಿಲ್ಲ, ಅಷ್ಟೊಂದು ಬಿಸಿಲಿದೆ. ನಂಗೆ ಒಂದೇನು ಬೇಜಾರಾಗೋದು ಅಂದರೆ ಈ ಪ್ರಾಣಿಗಳೆಲ್ಲ ಇರ್ತಾರಲ್ಲ, ಪಾಪ ಅವ್ರು ನಮಗೆ ತಡ್ಕೊಳ್ಳೋದಕ್ಕಾಗ್ತಿಲ್ಲ, ಇನ್ನು ಅವ್ರಿಗೆಲ್ಲ ಎಷ್ಟು ಹಿಂಸೆ ಆಗ್ತಿರ್ಬೋದು. ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತಿದೆ. ಸೊ ದಯವಿಟ್ಟು ನಿಮ್ಮ ಮನೆ ಟೆರೆಸ್ ಮೇಲೆ ಆಗಿರಲಿ ಅಥವಾ ಎಲ್ಲಾದರೂ ನಾಯಿಗಳಿದ್ರೆ ಸೊ ಅಲ್ಲಿ ನೀರನ್ನ ಇಡಿ. ಸೊ ನಮಗೆ ಇರೋದಕ್ಕಾಗ್ತಿಲ್ಲ, ಪಾಪ ಅವ್ರಿಗಿನ್ನ ಎಷ್ಟು ಹಿಂಸೆ ಆಗ್ತಿರ್ಬೋದು. ಸೊ ಅಕಸ್ಮಾತ್ ಅವ್ರೇನಾದರೂ ನಿಮ್ಮ ಮನೆ ಮುಂದೆ ಬಂದು ಏನಾದರೂ ಆಬ್ವಿಯಸ್ಲಿ ಅವ್ರ ಭಾಷೆ ನಮಗೆ, ಅವ್ರ ಪ್ರಾಣಿಗಳು ಯಾರು ಸಾಕಿರ್ತಾರೆ ಅವ್ರಿಗೆ ಮಾತ್ರ ಅದು ಗೊತ್ತಿರುತ್ತೆ. ಯೂಶಲಿ ಎಲ್ಲರಿಗೂ ಅರ್ಥ ಆಗಲ್ಲ. ಸೊ ಒಂದು ಬಕೆಟಲ್ಲಿ ನೀರಾದರೂ ಇಡಿ. ನಾವೇನೋ ತಿನ್ನೋಕೆ ಕೊಡೋದಕ್ಕೆ ಆಗಲ್ಲ ಅಂದ್ರೂ ಪರವಾಗಿಲ್ಲ, ಅದನ್ನು ಓಡಿಸ್ಬೇಡಿ, ನೀರು ಕೊಡಿ, ನೀರನ್ನ ಇಡಿ ಆಚೆ ಕಡೆ ಗೇಟ್ ಹತ್ರ. ಸೊ ನೀರು ಅಟ್ಲೀಸ್ಟ್ ಕುಡ್ಕೊಂಡು ಹೋಗ್ಲಿ, ಟೆರೆಸ್ ಮೇಲೆ ಅಟ್ಲೀಸ್ಟ್ ನೀರನ್ನ ಇಡಿ, ಪಕ್ಷಿಗಳೇನಾದರೂ ಬಂದು ನೀರು ಕುಡ್ಕೊಂಡು ಹೋಗ್ಲಿ, ಸರಿನಾ? ಸೊ ನನ್ನ ಸ್ಮಾಲ್ ಸಜೆಷನ್ ಇದು. ಸೊ ನಮಗೆ ಇರೋದಕ್ಕಾಗ್ತಿಲ್ಲ, ನೀರು ಕುಡಿತಿದ್ರೆ ನಮ್ಮ ಬಾಡಿಲೇ ಡ್ರೈ ಆಗ್ತಿದೆ. ಸೊ ಒಂದು ಐದೈದು ನಿಮಿಷಕ್ಕೆ ನೀರು ಕುಡಿಬೇಕು ಅಂತ ಅನಿಸಿದೆ. ಸೊ ಒಂದು ಕೆಲಸ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಇವತ್ತು ಕೂಡ ನಾನೊಂದು ಆಬ್ವಿಯಸ್ಲಿ ನಿಮಗೆ ತಮ್ಲೇ ನೋಡಿ ಗೊತ್ತಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಇರುತ್ತೆ ಅಂತ. ಸೊ ಒಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಯೂಸ್ಫುಲ್ ಆಗಿರೋ ಹೆಲ್ತ್ ಟಿಪ್ಪು. ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ ಈ ವಿಡಿಯೋನು ಕೂಡ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ಸೊ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಿರೋ ನನ್ನ ವೀಡಿಯೋಸ್ನ ನೋಡ್ತಿದ್ರು. ಸೊ ದಯವಿಟ್ಟು ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾನು ಡೈಲಿ ಚೆಕ್ ಮಾಡ್ತಿರ್ತೀನಿ. ಸೊ ಸಬ್ಸ್ಕ್ರೈಬ್ ಆಗದೆ ಆಗಿರೋರ್ಗಿಂತ ಆಗದಿರೋರೇ ಜಾಸ್ತಿ ನನ್ನ ವೀಡಿಯೋಸ್ನ ನೋಡ್ತಿರೋದು. ಸೊ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಸೊ ನನಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ, ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಸೊ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು, ಸರಿನಾ? ಆ್ಯಂಡ್ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ಥರ ಮಾಡಿದಿರೋ ವೀಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತಂದರೆ, ಸೊ ನಮ್ಮ ಕಣ್ಣಿನ ಮೇಲೆ. ಸೊ ನಮ್ಮ ಕಣ್ಣು ನಮಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತಲ್ವ. ಸೊ ನಮ್ಮ ಕಣ್ಣಿಗೆ ನಾವು ಎಷ್ಟು ಚೆನ್ನಾಗಿ ನಾವು ಕಾಪಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಹೆಲ್ತ್ ಇರುತ್ತೆ. ಎಸ್ ಅಫ್ಕೋರ್ಸ್. ಸೊ ಇವಾಗೆಲ್ಲನೂ ನಾವು ಮೊಬೈಲ್ ಜಾಸ್ತಿ ನೋಡ್ತಿರ್ತೀವಿ ಅಥವಾ ಲ್ಯಾಪ್ಟಾಪಲ್ಲೇ ನಮಗೆ ಕೆಲಸ ಇರುತ್ತೆ. ಅಫ್ಕೋರ್ಸ್ ನಾನು ಒಪ್ಕೊಳ್ತೀನಿ, ಟಿ ವಿ ನೋಡ್ತಿರ್ತೀವಿ. ಸೊ ಇವಾಗೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ನಮಗೆಲ್ಲ ಲೈಕ್ ಸ್ಪೆಕ್ಸ್ ಹಾಕೊಳ್ಳೇಬೇಕಾಗತ್ತೆ. ಸೊ ಅವಾಗ ನಾವೇನು ಮಾಡಬೇಕು ಅಂತಂದರೆ, ಸೊ ನಾನು ಎಲ್ಲ ಫುಲ್ ಕಂಟ್ರೋಲ್ ಮಾಡೋದಕ್ಕಾಗತ್ತೆ ಅಂತ ಹೇಳ್ತಿಲ್ಲ, ಬಟ್ ನಮ್ಮ ಪ್ರಿಕಾಷನ್ಸ್ನ ನಾವು ಮಾಡ್ಕೋಬೋದು, ಸ್ವಲ್ಪ ನಾವು ಕಂಟ್ರೋಲ್ ಮಾಡ್ಕೋಬೋದು. ಬಿಕಾಸ್ ನಾನು ಮಾಡ್ತೀನಿ, ಸೊ ಅದಕ್ಕೆ ನಿಮಗೆ ಹೇಳ್ತಿರೋದು. ಸೊ ನಾನು ಸ್ವಲ್ಪ ಕಣ್ಣು ಎಕ್ಸಸೈಸ್ ಮಾಡ್ತೀನಿ ಆ್ಯಂಡ್ ನಾನೆಲ್ಲ ಮಾಡ್ತೀನಿ ನನ್ನ ಕಣ್ಣನ್ನ ಸ್ವಲ್ಪ ಹೆಲ್ತಿಯಾಗಿ ಇಟ್ಕೊಳ್ಳೋದಕ್ಕೆ ಅನ್ನೋದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಸ್ಟೆಪ್ಪು ನಾನು ಏನು ಮಾಡೋದು ಅಂತಂದರೆ, ಸೊ ನಾನು ಆಫೀಸಿಂದ ಮನೆಗೆ ಬಂದಿದ ತಕ್ಷಣ ಚೆನ್ನಾಗಿ ಮುಖ ವಾಶ್ ಮಾಡ್ತೀನಲ್ಲ, ಆವಾಗ ಕಣ್ಣಿಗೆ ಚೆನ್ನಾಗಿ ನೀರು ಹೆಚ್ಕೊಳ್ತೀನಿ. ಸೊ ಒಂದು 10 ಟೈಮ್ಸು, ಸೊ ದಟ್ ಏನಾದರೂ ಡರ್ಟ್ ಏನಾದರೂ ಇದ್ದರೆ ಎಲ್ಲನೂ ಬರಲಿ ಅಂತ. ಸೊ ಅದೊಂದೇ ನನ್ನ ಫಸ್ಟ್ ಪಾಯಿಂಟ್ ಮಾಡೋದು. ಕಣ್ಣಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಣ್ಣನ್ನು ವಾಶ್ ಮಾಡ್ಕೊಳ್ತೀನಿ. ಸೊ ಈ ಥರ ವಾಶ್ ಮಾಡೋದ್ರಿಂದ ಏನಾದರೂ ಡರ್ಟ್ ಆಗಿರ್ಬೋದು ಅಥವಾ ನಮಗೆ ಗೊತ್ತಿಲ್ದಂಗೆ ನಾವು ಯಾವುದೋ ಕೈಲೆಲ್ಲ ಕಣ್ಣೆಲ್ಲ ಮುಟ್ಕೊಂಡ್ಬಿಟ್ಟಿರ್ತೀವಿ, ಅಕಸ್ಮಾತ್ ಏನಾದರೂ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದ್ರೂ ಅದನ್ನು ಕೂಡ ಹೋಗುತ್ತೆ. ಸೊ ನಮ್ಮ ಕಣ್ಣನ್ನು ನೀಟಾಗಿ ಇಟ್ಕೋಬೇಕು. ಸೊ ಅದಕ್ಕೆ ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೋಬೇಕು. ಫಸ್ಟ್ ಥಿಂಗ್ ನಾನು ಇದನ್ನು ಮಾಡೋದು, ಓಕೆನಾ? ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಮಾರ್ನಿಂಗು ಅಥವಾ ನಮಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ, ಈವ್ನಿಂಗ್ ಆಗಿದ್ರೂ ಸರಿ, ಇದೇ ಟೈಮಲ್ಲಿ ನಾವು ಮಾಡಬೇಕಂತ ಯಾವ ಬುಕ್ಕಲ್ಲಿ ಯಾವ ರೂಲ್ಸೂ ಇಲ್ಲ, ಆಯಿತಾ? ಸೊ ಎಲ್ಲ ನಾವು ಮಾಡ್ಕೊಂಡಿರೋದಷ್ಟೇ, ನಾವು ಮನುಷ್ಯರು ಮಾಡ್ಕೊಂಡಿರೋದು ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಸೊ ನಾವು ಎಕ್ಸಸೈಸ್ ಮಾಡಬೇಕಾದ್ರೂ ಅಷ್ಟೇ. ಸೊ ಬೆಳಗ್ಗೆ ಹೊತ್ತು ಟೈಮ್ ಆಗಿಲ್ಲಪ್ಪ, ನಮಗೆ ಮಾರ್ನಿಂಗ್ ಶಿಫ್ಟೇ ಇರುತ್ತೆ, 6 ಗಂಟೆ ಶಿಫ್ಟ್ ಇರುತ್ತೆ, ಇಲ್ಲ 1 ಗಂಟೆಗೆ ಇರುತ್ತೆ, ಯಾವಾಗ ಬಂದು ನಾವು ಬೆಳಗ್ಗೆ ಹೊತ್ತಿದ್ದು ಎಕ್ಸಸೈಸ್ ಮಾಡುವಂತ ಆಗುತ್ತಾ? ಸೊ ಆಗಲ್ಲ. ಸೊ ನಮಗೆ ಯಾವಾಗ ಕಂಫರ್ಟಬಲ್ ಆಗುತ್ತೋ, ನಮಗೆ ಯಾವಾಗ ಟೈಮ್ ಇರುತ್ತೋ, ಸೊ ಆವಾಗ ಮಾತ್ರ ನಾವು ಮಾಡೋದಕ್ಕೆ ಸಾಧ್ಯ. ಒಬ್ರು ಹೇಳ್ತಾರೆ ಅಂಥೇಳಿ ದಯವಿಟ್ಟು ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮಗೇನು ಕರೆಕ್ಟ್ ಅನಿಸುತ್ತೆ, ನಿಮ್ಮ ಬಾಡಿಗೆ ಯಾವಾಗ ಟೈಮ್ ಸೂಟ್ ಆಗುತ್ತೆ, ನಿಮಗೆ ಯಾವಾಗ ಸೆಟ್ ಆಗುತ್ತೆ ಆವಾಗ ಮಾತ್ರ ಮಾಡಿ ಅನ್ನೋದು ನನ್ನ ಸಜೆಷನ್ನು. ಸೊ ಮಾರ್ನಿಂಗ್ ನಿಮ್ಗೆ ಟೈಮ್ ಇದ್ದರೆ ಮಾಡಿ, ಅಥವಾ ಮಧ್ಯಾಹ್ನ ನೀವು ಕೆಲಸದ ಹತ್ರ ಫ್ರೀ ಇದ್ರೂ ಮಾಡ್ಬೋದು, ಇಲ್ವಾ ಸೊ ಸಾಯಂಕಾಲ ಬಂದು ಮಾಡ್ಬೋದು. ಸೊ ಸ್ವಲ್ಪ ಹೊತ್ತು ನೀವು ರಿಲ್ಯಾಕ್ಸ್ ಆಗ್ತಿರಲ್ಲ, ಸೊ ಆವಾಗ್ಲೂ ಮಾಡ್ಬೋದು.
ಅಥವಾ ಇಲ್ಲ ಅಂತಂದರೆ ಮಲ್ಗೋಕ್ಕಿಂತ ಮುಂಚೆ ನಿಮ್ಮ ಬೆಡ್ ಮೇಲೆ ಕೂತ್ಕೊಂಡು ನೀವು ಮಾಡೋದನ್ನು ನಡೆಯುತ್ತೆ. ಸೊ ಏನು ಒಟ್ಟಿನಲ್ಲಿ ಒಂದು ಇದೇನು ಅಂತಂದರೆ ನೀವು ಎಕ್ಸಸೈಸ್ ಮಾಡಬೇಕು ಅಂತ ಅಷ್ಟೇ, ಕಣ್ಣಿನ ಎಕ್ಸಸೈಸು ಇದೇ ಪರ್ಟಿಕ್ಯುಲರ್ ಟೈಮಲ್ಲಿ ಮಾಡಬೇಕು ಅಂತ ಏನೂ ರೂಲ್ಸ್ ಇಲ್ಲ, ಓಕೆನಾ. ಸೊ ನಾನು ಫಸ್ಟ್ ಏನು ಮಾಡೋದು ಅಂತಂದರೆ ಕಣ್ಣನ್ನ ಲೈಕ್ ಕ್ಲಾಕ್ ವೈಸು ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ನ ರೊಟೇಟ್ ಮಾಡಬೇಕು. ಲೈಕ್ ಹೀಗೆ 10 times ಆ್ಯಂಡ್ ಹೀಗೆ 10 times ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸು. ಸೊ ಕಣ್ಣನ್ನು ಚೆನ್ನಾಗಿ ರೊಟೇಟ್ ಮಾಡಿ ಆ್ಯಂಡ್ ಅದಾದಮೇಲೆ ಲೆಫ್ಟ್ ಆ್ಯಂಡ್ ರೈಟ್. ಸೊ ಇದನ್ನು ಅಷ್ಟೇ 10 times ಮಾಡಿ ಆ್ಯಂಡ್ ಅಪ್ ಆ್ಯಂಡ್ ಡೌನ್. ಸೊ ಇದನ್ನು 10 times ಮಾಡಬೇಕಾಗುತ್ತೆ. ಆ್ಯಂಡ್ ಈ ಕಾರ್ನರ್ಗೆ 10 times ಆ್ಯಂಡ್ ಆ ಕಾರ್ನರ್ಗೆ 10 times ಇಷ್ಟು ಮಾಡಿ, ಓಕೆನಾ. ಸೊ ಇದೇ ಕಣ್ಣು ಎಕ್ಸಸೈಸ್ ಆಗೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ವೆನ್ ಕಮಿಂಗ್ ಟು ದ ನೀವು ಲ್ಯಾಪ್ಟಾಪ್ ನೋಡ್ತಿರ್ತೀರ, ಕೆಲಸ ಮಾಡ್ತಿರ್ತೀರ ಆ್ಯಂಡ್ ಮೊಬೈಲ್ ನೋಡ್ತೀರಾ ಅಂದ್ರೂ ಸರಿ, ಟಿ ವಿ ನೋಡ್ತೀರಾ ಅಂದ್ರೂ ಸರಿ, ಸ್ವಲ್ಪ ಹೊತ್ತು ಒಂದು 20 minutes ಆದಮೇಲೆ ಒಂದು ಗ್ಯಾಪ್ನ ತೊಗೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ಮೊಬೈಲ್ನೇ ನೋಡ್ತಿರೋದು, ರೀಲ್ಸ್ನೇ ನೋಡ್ತಿರೋದು ಅಥವಾ ಟಿ ವಿನೇ ನೋಡ್ತಿರೋದು, ಮೊಬೈಲಲ್ಲಿ ಕೆಲಸ ಮಾಡ್ತಾನೆ ಇರೋದು. ಸೊ ನೋಡಬೇಕು ಇಲ್ಲ ಅಂತಲೇ ಹೇಳೋದಿಲ್ಲ. ಸ್ವಲ್ಪ ಬ್ರೇಕ್ ತೊಗೊಳ್ಳಿ, ಲೈಕ್ 20 minutes ಬ್ರೇಕ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಕೆಲಸ ಮಾಡ್ತಿದ್ರೆ ಒಂದು 20 minutes ಬ್ರೇಕ್ ತೊಗೊಳ್ಳಿ, ಎದ್ದೊಳ್ಳಿ, ಆಚೆ ಹೋಗಿ ನಿಮ್ಮ ಬಾಟ್ಲಲ್ಲಿ ನಾವು ಆಬ್ವಿಯಸ್ಲಿ ನಮ್ಮ ಬಾಟ್ಲಲ್ಲೆಲ್ಲನೂ ನಾವು ಯಾರಾದರೂ ಬಂದು ಅಲ್ಲಿರೋರು ನೀರು ತುಂಬಿಸ್ಕೊಡ್ತಾರಲ್ವ. ಸೊ ಆ ನೀರನ್ನ ಹೋಗಿ ನಾವೇ ಖುದ್ದಾಗಿ ಹೋಗಿ ನಮ್ಮ ಬಾಟಲ್ನಲ್ಲಿ ನೀರು ತೊಗೊಳೋದಾಗಿರ್ಬೋದು, ಅಥವಾ ನಮಗೇನೋ ಒಂದು ವಸ್ತು ಬೇಕಾಗಿರುತ್ತೆ, ನಮಗೆ ಯಾರಾದರೂ ಹೆಲ್ಪ್ ಮಾಡೋರು ಇರ್ತಾರೆ, ಸೊ ಅವ್ರಿಗೆ ಹೇಳೋದು ಬದಲು ನಾವೇ ಹೋಗಿ ತೊಗೊಂಬರೋದಾಗಿರ್ಬೋದು. ಸೊ ಅದರಲ್ಲಿ ನಮಗೆ ನಾವು ಬರೀ ಒಂದೇ ಕಡೆ ಸ್ಕ್ರೀನ್ನ ನೋಡ್ತಿರೋದಕ್ಕಿಂತ ಬೇರೆ ಕಡೆ ಶಿಫ್ಟ್ ಮಾಡಿದಾಗ ಸೊ ಅಲ್ಲೊಂದು ಶಿಫ್ಟ್ ಆದಂಗೆ ಆಗುತ್ತೆ. ಸೊ ನಾವು ಅದಕ್ಕೆ ಸ್ವಲ್ಪ ರೆಸ್ಟ್ ಕೊಟ್ಟಂಗೆ ಆಗುತ್ತಲ್ವ. ಸೊ ಯಾವಾಗಲೂ ನಾನು ಹೇಳೋದು ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಅನ್ನೋದು. ಸೊ ಒಬ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋದು. ಸೊ ಒಂದು 20 minutes ಗ್ಯಾಪ್ ಕೊಡಿ. ಆ್ಯಂಡ್ ಇವಾಗ ನೀವು ಮೊಬೈಲ್ ನೋಡ್ತಿದ್ರು ಸರಿ, ಸೊ ಒಂದು 20 ನಿಮಿಷ ಆದಮೇಲೆ ಎದ್ದೇಳಿ ಹೋಗಿ ಒಂದು ಸ್ವಲ್ಪ ವಾಕ್ ಮಾಡಿ, ಆಚೆ ನೇಚರ್ ನೋಡಿ. ಆಮೇಲೆ ನಾವು ಮಾಮೂಲಿ ಬನ್ನಿ ಕೂತ್ಕೊಳ್ಳಿ, ಮೊಬೈಲ್ ನೋಡಿ. ಆ್ಯಂಡ್ ಟಿ ವಿನೂ ಅಷ್ಟೇ. ಸೊ ಒಂದು ಸ್ವಲ್ಪ ಬ್ರೇಕ್ ಬಿಡಿ, ಮಾತಾಡಿ, ಫ್ಯಾಮಿಲಿ ಜೊತೆ ಮಾತಾಡಿ, ನಿಮ್ಮ ಪೇರೆಂಟ್ಸ್ ಜೊತೆ ಮಾತಾಡಿ, ಏನಾದರೂ ಕೆಲಸ ಇದ್ದರೆ ಮಾಡಿ, ಅಥವಾ ನೀವು ಬೆಳಗ್ಗೆ ಏನಾದರೂ ಎತ್ತಿಡ್ಕೋಬೇಕು ಆಫೀಸ್ಗೆ, ಸೊ ಅದನ್ನೇನಾದರೂ ಮಾಡ್ಕೊಳ್ಳಿ. ಸೊ ಒಂದು 20 minutes ಗ್ಯಾಪ್ ಬಿಟ್ಟು ಸ್ವಲ್ಪ ನಿಮ್ಮ ಸ್ಕ್ರೀನಿಂದ ಆಚೆ ಬನ್ನಿ ಅನ್ನೋದು ನಂದೊಂದು ಸಜೆಷನ್. ಆ್ಯಂಡ್ ಅದಾದಮೇಲೆ ಸೊ ನಾವು ಏನಾದರೂ ಒಂದು ಕೆಲಸ ಮಾಡ್ತಿದ್ರೆ ಸರಿ, ಅಥವಾ ಮೊಬೈಲ್ ನೋಡ್ತಿದ್ರೆ ಸರಿ, ಟಿ ವಿ ನೋಡ್ತಿದ್ರೆ ಸರಿ, ಇಂಟ್ರೆಸ್ಟಿಂಗ್ ಹೆಂಗೆ ಬಂದರೆ ಹಿಂಗೆ ನೋಡ್ತಿರ್ತೀವಿ, ಕಣ್ಣು ಹಿಂಗೆ ಮಿಟಕ್ಸಲ್ಲ ಅಲ್ವಾ. ಸೊ ಅದನ್ನು ಒಂದು ಡ್ರಾಬ್ಯಾಕು. ಸೊ ನಾವು ಕಣ್ಣನ್ನು ಮಿಟಕ್ಸ್ಬೇಕಾಗತ್ತೆ. ಸೊ ಅಲ್ಲೂ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಬ್ರೇಕ್ನ ತೊಗೊಂಡು 10 times ಕಣ್ಣನ್ನು ಹೀಗೆ ಮಿಟಕ್ಸಿ. ಸೊ ನಮ್ಮ ಕಣ್ಣನ್ನು ಹೆಂಗೆ ಓಪನ್ ಆ್ಯಂಡ್ ಕ್ಲೋಸ್ ಮಾಡಬೇಕು, ಅದು ಕೂಡ ಒಂದು ಎಕ್ಸಸೈಸ್ ಆಗುತ್ತೆ ಕಣ್ಣಿಗೆ, ಓಕೆನಾ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮ ಕಣ್ಣಿಗೆ ಚೆನ್ನಾಗಿ ಈ ಥರ 2 ಕೈಯಿಂದ ಹಿಂಗೆ ಚೆನ್ನಾಗಿ ಹಿಂಗೆ ರಬ್ ಮಾಡಿ ಹಿಂಗೆ ಕಣ್ಣ ಮೇಲೆ ಇಟ್ಕೊಳ್ಳಿ. ಇದೆಲ್ಲ ಎಕ್ಸಸೈಸ್ ಮಾಡ್ತೀವಲ್ವ ನಾವು. ಸೊ ಎಕ್ಸಸೈಸ್ ಎಲ್ಲ ಆದಮೇಲೆ ಸೊ ಈ ಥರ ಒಂದು ವಾರ್ಮ್ ಅಪ್ ಮಾಡೋದನ್ನು ಕಣ್ಣನ್ನು. ಸೊ ವಾರ್ಮ್ ಅಪ್ ಮಾಡಿ ಬಿಡಿ, ಇಷ್ಟೇ. ಸೊ ಇನ್ನೇನು ಎಕ್ಸ್ಟ್ರಾ ಏನು ನಾವೇನು ಎಫರ್ಟ್ ಹಾಕೋದೇನಿಲ್ಲ. ಒಂದು 10 ನಿಮಿಷ ನಮಗೋಸ್ಕರ ಅಂತ ನಾವು ಇಟ್ಕೊಂಡ್ರೆ ಸಾಕು. ಸೊ ಇಷ್ಟೇ ನಾರ್ಮಲಾಗಿ ನಾವು ಐ ಎಕ್ಸಸೈಸ್ನ ಮಾಡಿಕೊಂಡು ಹೆಲ್ತಿ ಊಟ ತಿಂದ್ಕೊಂಡು ಐನ ನಾವು ಚೆನ್ನಾಗಿ ಇಟ್ಕೋಬೋದು. ಸೊ ಇಷ್ಟೇ ನಾನು ಮಾಡೋದು. ಸೊ ಅದಕ್ಕೆ ನಿಮ್ಮ ಹತ್ರ ನಾನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಟ್ಸ್ ನಾಟ್ ಲೈಕ್ ಏನು ನಾವು ಇದನ್ನು ಮಾಡಿದ ತಕ್ಷಣ ಆಗೋಗುತ್ತಾ, ಇಲ್ಲಿ ತಕ್ಷಣ ಆಗೋಗುತ್ತಾ ಅಂತ ಏನಿಲ್ಲ. ಸೊ ಸ್ವಲ್ಪ ನಮ್ಮ ಡೈಲಿ ಲೈಫಲ್ಲಿ ನಾವು ಅಳವಡಿಸ್ಕೋಬೇಕು. ಕೆಲವೊಂದು ಇರತ್ತಲ್ವ. ಸೊ ಯೂಶ್ವಲಿ ನಾನು ಅಷ್ಟೇ ಇನಿಷಿಯಲಿ ಇದನ್ನೆಲ್ಲ ಮಾಡ್ತಿರ್ಲಿಲ್ಲ. ಸೊ ಇವಾಗ ಲೈಕ್ ಎಲ್ಲನೂ ನಾನು ಮುಂಚೆ ಮಾಡ್ತಿದ್ದೆ, ರೆಗ್ಯುಲರ್ ಆಗಿ ಮಾಡ್ತಿರಲಿಲ್ಲ. ಸೊ ಇವಾಗ ರೆಗ್ಯುಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಸ್ವಲ್ಪ ಟೈಮ್ ಕೊಟ್ಟು ಸೊ ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಸೊ ನಮ್ಮ ಹೆಲ್ತೇ ಚೆನ್ನಾಗಿರುತ್ತೆ ಅಂತ, ಓಕೆನಾ. ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಕೂಡ ನೀವು ಟ್ರೈ ಮಾಡಿ 100%. ಆಬ್ವಿಯಸ್ಲಿ ಎಲ್ಲರಿಗೂ ಕೆಲವೊಬ್ರಿಗೆ ಗೊತ್ತಿರುತ್ತೆ ಅಂದ್ಕೊಳ್ಳಿ, ಕೆಲವೊಬ್ರು ಯಾಕೆ ಮಾಡಬೇಕು ಬಿಡು, ಕೆಲವೊಬ್ರು ಟೈಮೇ ಇಲ್ಲ ಅಂತ ಹೇಳ್ತಾರೆ. ಇಂಥವ್ರೆಲ್ಲ ಸ್ವಲ್ಪ ಟೈಮ್ ಮಾಡಿಕೊಂಡು ಸೊ ಒಂದು ಸ್ವಲ್ಪ ಇದನ್ನು ಒಂದು 10 minutes ನಮಗೋಸ್ಕರ ಅಂತ ಇಟ್ಟಿಟ್ಕೊಂಡ್ರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಓಕೆನಾ. ಸೊ ಅಷ್ಟೇ ಈ ವಿಡಿಯೋಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ಇದ್ದಿದ್ದು. ನಮ್ಮ ಕಣ್ಣನ್ನು ನಾವು ತುಂಬ ಚೆನ್ನಾಗಿ ಕಾಪಾಡ್ಕೋಬೋದು, ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೇ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ ದೆನ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, miss me and bless me and signing off. Bye bye.